BA ಪ್ರಥಮ ಸೆಮಿಸ್ಟರ್ನ ಭಾರತದ ಇತಿಹಾಸ ಈ ಒಂದು ವಿಷಯದ ಪಠ್ಯಕ್ರಮವನ್ನು ನೋಡೋಣ. ಈ ಒಂದು ಪತ್ರಿಕೆಯು ಒಟ್ಟು 100 ಅಂಕಗಳನ್ನು ಹೊಂದಿದ್ದು 20 ಅಂಕಗಳು ಆಂತರಿಕ ಅಂಕಗಳು ಆದರೆ 80 ಅಂಕಗಳು ಸೆಮಿಸ್ಟರ್ನ ಕೊನೆಗೆ ಇರುತ್ತಿರುವಂಥ ಪರೀಕ್ಷೆಯಲ್ಲಿ 80 ಅಂಕಗಳ ಪ್ರಶ್ನೆ ಪತ್ರಿಕೆಯಾಗಿದೆ. ಈ ಒಂದು ಪಠ್ಯಕ್ರಮವು ಒಟ್ಟು 5 ಘಟಕಗಳನ್ನು ಹೊಂದಿದ್ದು ಪ್ರತಿಯೊಂದು ಘಟಕದಲ್ಲಿ 3 ಅಧ್ಯಾಯಗಳಂತೆ ಒಟ್ಟು 15 ಅಧ್ಯಾಯಗಳನ್ನು ಹೊಂದಿದೆ. ಇವುಗಳನ್ನು ಒಂದೊಂದಾಗಿ ನೋಡೋಣ. ಮೊದಲ ಘಟಕ 1 ಪ್ರಾಚೀನ ಭಾರತದ ಇತಿಹಾಸದ ಪುನರ್ ನಿರ್ಮಾಣ ಅಂತ ಟೈಟಲನ್ನು ಹೊಂದಿದ್ದು ಇದರಲ್ಲಿ ಮೊದಲ ಅಧ್ಯಾಯ ಪರಿಚಯ ಅಂದರೆ ಭಾರತದ ಇತಿಹಾಸದ ತಿಳುವಳಿಕೆ ಅಂತ ಇದ್ದು ಈ ಒಂದು ಅಧ್ಯಾಯದಲ್ಲಿ ಇತಿಹಾಸದ ಅರ್ಥ, ವ್ಯಾಖ್ಯೆಗಳು, ವ್ಯಾಪ್ತಿ, ಪ್ರಾಮುಖ್ಯತೆ ಮತ್ತು ಈ ಒಂದು ಇತಿಹಾಸ ಅಧ್ಯಯನದ ಪ್ರಯೋಜನಗಳು ಏನು ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. ಇನ್ನು ಅಧ್ಯಾಯ 2 ಭಾರತದ ಭೌಗೋಳಿಕ ಲಕ್ಷಣಗಳು ಅಂತ ಟೈಟಲನ್ನು ಹೊಂದಿದ್ದು ಇದರಲ್ಲಿ ಈ ಒಂದು ಭಾರತದ ಇತಿಹಾಸದ ಮೇಲೆ ಭೌಗೋಳಿಕ ಲಕ್ಷಣಗಳ ಪ್ರಭಾವ ಯಾವ ತೆರನಾಗಿದೆ ಅಂತ ಅಧ್ಯಯನ ಮಾಡುವುದರ ಜೊತೆಗೆ ಈ ಒಂದು ಭಾರತದ ಭೌಗೋಳಿಕ ಲಕ್ಷಣಗಳು ಆದಂಥ ಹಿಮಾಲಯ ಪರ್ವತ ಪ್ರದೇಶ, ಸಿಂಧೂ ಗಂಗಾ ನದಿ ಬಯಲು ಪ್ರದೇಶ, ದಕ್ಕನ್ ಪ್ರಸ್ಥಭೂಮಿ, ಪೂರ್ವ ಮತ್ತು ಪಶ್ಚಿಮ ಘಟ್ಟ ಪ್ರದೇಶಗಳು ಹಾಗೂ ಪೂರ್ವ ಮತ್ತು ಪಶ್ಚಿಮ ಕರಾವಳಿ ಪ್ರದೇಶಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಇದೇ ಘಟಕದಲ್ಲಿ ಅಧ್ಯಾಯ 3 ಮೂಲಾಧಾರಗಳು ಮತ್ತು ಇತಿಹಾಸದ ಪುನರ್ರಚನೆಯ ಪರಿಕರಗಳು ಅಂತ ಟೈಟಲನ್ನು ಹೊಂದಿದ್ದು ಇದರಲ್ಲಿ ಪುರಾತತ್ವ ಮೂಲಾಧಾರಗಳು ಮತ್ತು ಸಾಹಿತ್ಯಿಕ ಮೂಲಾಧಾರಗಳು ಯಾವುವು ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. ಅಂದ ಮೇಲೆ ಪುರಾತತ್ವ ಮೂಲಾಧಾರಗಳು ಅಂದರೆ ಭೂ ಉತ್ಖನನಗಳು, ಶಾಸನಗಳು, ನಾಣ್ಯಗಳು ಮತ್ತು ಸ್ಮಾರಕಗಳು ಆಗಿದ್ದು ಸಾಹಿತ್ಯಿಕ ಮೂಲಾಧಾರಗಳಲ್ಲಿ ದೇಶೀಯ ಮತ್ತು ವಿದೇಶೀಯ ಸಾಹಿತ್ಯಿಕ ಮೂಲಾಧಾರಗಳು ಅಂತ ಇದ್ದು ಇದರಲ್ಲಿ ದೇಶೀಯ ಸಾಹಿತ್ಯಿಕ ಮೂಲಾಧಾರಗಳು ಎಂದರೆ ವೈದಿಕ ಸಾಹಿತ್ಯ, ಬೌದ್ಧ ಸಾಹಿತ್ಯ, ಜೈನ ಸಾಹಿತ್ಯ ಮತ್ತು ವೈಜ್ಞಾನಿಕ ಸಾಹಿತ್ಯಗಳು ಆಗಿವೆ. ಇನ್ನು ವಿದೇಶಿ ಸಾಹಿತ್ಯಿಕ ಮೂಲಾಧಾರಗಳು ಎಂದರೆ ಗ್ರೀಕ್ ಸಾಹಿತ್ಯದ ಕೃತಿಗಳು, ಚೀನೀ ಸಾಹಿತ್ಯಿಕ ಕೃತಿಗಳು ಮತ್ತು ಅರಬ್ ಸಾಹಿತ್ಯಿಕ ಕೃತಿಗಳು ಆಗಿವೆ. ಈ ಎಲ್ಲ ವಿಷಯಗಳನ್ನು ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕು. ಇನ್ನು ಘಟಕ 2ರ ಟೈಟಲ್ ಇತಿಹಾಸ ಪೂರ್ವಕಾಲ ಅಂತ ಇದ್ದು ಇದರಲ್ಲಿ ಅಧ್ಯಾಯ 4 ಹಳೆಯ ಶಿಲಾಯುಗದ ಸಂಸ್ಕೃತಿಗಳು. ಇದರಲ್ಲಿ ಹಳೆಯ ಶಿಲಾಯುಗದ ಸಂಸ್ಕೃತಿಗಳ ಅನುಕ್ರಮ ಮತ್ತು ವಿತರಣೆ, ಹಳೆಯ ಶಿಲಾಯುಗದ ನೆಲೆಗಳು ಮತ್ತು ಇತರ ತಾಂತ್ರಿಕ ಬೆಳವಣಿಗೆಗಳ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕು. ಅಧ್ಯಾಯ 5 ಮಧ್ಯ ಶಿಲಾಯುಗದ ಸಂಸ್ಕೃತಿಗಳು. ಇದರಲ್ಲಿ ಪ್ರಾದೇಶಿಕ ಮತ್ತು ಕಾಲಾನುಕ್ರಮದ ವಿತರಣೆ, ತಂತ್ರಜ್ಞಾನ ಮತ್ತು ಆರ್ಥಿಕತೆಯಲ್ಲಿ ಹೊಸ ಬೆಳವಣಿಗೆಗಳು ಮತ್ತು ಶಿಲಾಕಲೆ ಬೆಳವಣಿಗೆ ಬಗ್ಗೆ ಅಭ್ಯಾಸ ಮಾಡಬೇಕು. ಈ ಘಟಕದ ಕೊನೆಯ ಅಧ್ಯಾಯ 6 ನವ ಶಿಲಾಯುಗ ಮತ್ತು ತಾಮ್ರಯುಗದ ಸಂಸ್ಕೃತಿಗಳು ಅಂತ ಟೈಟಲನ್ನು ಹೊಂದಿದ್ದು ಇದರಲ್ಲಿ ಆಹಾರ ಉತ್ಪಾದನೆಯ ಆಗಮನ ಅಂದರೆ ಬೇಸಾಯದ ಮೂಲಕ ಆಹಾರ ಉತ್ಪಾದನೆ ಯಾವ ತೆರನಾಗಿ ಆಯಿತು ಎಂಬುದನ್ನು ಅಧ್ಯಯನ ಮಾಡುವುದರ ಜೊತೆಗೆ ನವಶಿಲಾಯುಗ ಮತ್ತು ತಾಮ್ರ ಶಿಲಾಯುಗ ಸಂಸ್ಕೃತಿಗಳ ಪ್ರಾದೇಶಿಕ ಮತ್ತು ಕಾಲಾನುಕ್ರಮದ ವಿತರಣೆ ಯಾವ ತೆರನಾಗಿ ಆಯಿತು ಎಂಬುದನ್ನು ತಿಳಿದುಕೊಳ್ಳುವುದು ಈ ಒಂದು ಅಧ್ಯಾಯದ ವಿಷಯವಾಗಿದೆ. ಇನ್ನು ಘಟಕ 3 ನಾಗರಿಕತೆಯ ವಿಸ್ತರಣೆ ಮತ್ತು ಸಂಸ್ಕೃತಿ ಅಂತ ಇದ್ದು ಇದರಲ್ಲಿ ಅಧ್ಯಾಯ 7 ಹರಪ್ಪ ಅಥವಾ ಸಿಂಧೂ ಕಣಿವೆ ನಾಗರಿಕತೆ ಅಂತ ಇದ್ದು ಇದರಲ್ಲಿ ಈ ಒಂದು ಸಿಂಧೂ ಕಣಿವೆ ನಾಗರಿಕತೆಯ ವಿಸ್ತಾರ ಅಥವಾ ವ್ಯಾಪ್ತಿ ಎಲ್ಲಿಯವರೆಗೆ ಹರಡಿತ್ತು ಅಂತ ಅಧ್ಯಯನ ಮಾಡುವುದರ ಜೊತೆಗೆ ಈ ಒಂದು ಸಿಂಧೂ ಕಣಿವೆ ನಾಗರಿಕತೆಯ ವಿವಿಧ ಹಂತಗಳು ಅಂದರೆ ಇದರಲ್ಲಿ ನಗರಗಳು ಮತ್ತು ನಗರ ಯೋಜನೆ, ಕೋಟೆ, ಕೃಷಿ ತಂತ್ರಜ್ಞಾನಗಳು, ಇಟ್ಟಿಗೆಗಳು, ಮಣಿಗಳು, ಮೂಳೆಗಳು ಮತ್ತು ವ್ಯಾಪಾರ ಹಾಗೂ ಮುದ್ರೆಗಳು, ಲಿಪಿ, ತೂಕ ಈ ಎಲ್ಲವುಗಳ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತದೆ. ಅಂದರೆ ಇಲ್ಲಿ ಹರಪ್ಪ ನಾಗರಿಕತೆಯ ಮುಖ್ಯ ಲಕ್ಷಣಗಳು ಏನು ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. ಆ ಒಂದು ಪ್ರಮುಖ ಲಕ್ಷಣಗಳು ಎಂದರೆ
1 ನಗರ ಯೋಜನೆ, 2 ಬೃಹತ್ ಈಜುಕೊಳ, 3 ಒಳಚರಂಡಿ ವ್ಯವಸ್ಥೆ, 4 ಮಹಾ ಉಗ್ರಾಣ, 5 ರಸ್ತೆಗಳು, 6 ಕೋಟೆಗಳು, 7 ಗೃಹ ಉಪಕರಣಗಳು, 8 ಆಯುಧಗಳು ಮತ್ತು 9 ಕಟ್ಟಡಗಳು ಯಾವ ತೆರನಾಗಿದ್ದವು ಎಂಬುದರ ಬಗ್ಗೆ ಈ ಒಂದು ಹರಪ್ಪ ನಾಗರಿಕತೆಯ ಮುಖ್ಯ ಲಕ್ಷಣಗಳಲ್ಲಿ ನಾವು ಅಧ್ಯಯನ ಮಾಡಬೇಕು. ಅಲ್ಲದೆ ಈ ಒಂದು ಹರಪ್ಪ ಅಥವಾ ಸಿಂಧೂ ಕಣಿವೆ ನಾಗರಿಕತೆಯಲ್ಲಿ ಇದ್ದಂಥ ರಾಜಕೀಯ ವ್ಯವಸ್ಥೆ, ಸಾಮಾಜಿಕ ಜೀವನ, ಆರ್ಥಿಕ ಜೀವನ, ಧಾರ್ಮಿಕ ಜೀವನ, ಸಾಂಸ್ಕೃತಿಕ ಜೀವನ, ಲಿಪಿ ಮತ್ತು ಭಾಷೆ ಹಾಗೂ ಕಲೆ ಮತ್ತು ವಾಸ್ತುಶಿಲ್ಪ ಯಾವ ತೆರನಾಗಿದ್ದವು ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. ಇವುಗಳಲ್ಲದೆ ಈ ಒಂದು ನಾಗರಿಕತೆಯ ಅಂತ್ಯ ಯಾವ ತೆರನಾಗಿ ಆಯಿತು ಎಂದು ಅಧ್ಯಯನ ಮಾಡುವುದರ ಜೊತೆಗೆ ಈ ಒಂದು ನಾಗರಿಕತೆಯ ನಿರೂಪಣೆ ಅಥವಾ ವ್ಯಾಖ್ಯಾನ ಮಾಡುವುದರಲ್ಲಿ ಇದ್ದಂಥ ತೊಂದರೆಗಳು ಅಥವಾ ಸಮಸ್ಯೆಗಳು ಏನು ಎಂಬುದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಅಧ್ಯಾಯ 8 ಪೂರ್ವ ವೇದ ಕಾಲದ ಸಂಸ್ಕೃತಿ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಆರ್ಯರ ಮೂಲ ಮತ್ತು ಅವರ ನೆಲೆಗಳು ಹಾಗೂ ಈ ಒಂದು ಪೂರ್ವ ವೇದ ಕಾಲದ ಸಾಹಿತ್ಯ, ರಾಜಕೀಯ, ಆರ್ಥಿಕ, ಸಾಮಾಜಿಕ ಮತ್ತು ಧಾರ್ಮಿಕ ಕೊಡುಗೆಗಳು ಏನು ಎಂಬುದರ ಬಗ್ಗೆ ಅಭ್ಯಾಸ ಮಾಡಬೇಕು. ಅಂದ ಮೇಲೆ ಈ ಒಂದು ಪೂರ್ವ ವೇದ ಕಾಲದ ಸಾಹಿತ್ಯಿಕ ಕೊಡುಗೆಗಳು ಏನು ಅಂತ ನಾವು ನೋಡಿದಾಗ, ಈ ಒಂದು ವೇದ ಸಾಹಿತ್ಯವನ್ನು 4 ಸಂಹಿತೆಗಳಲ್ಲಿ ರಚಿಸಲಾಗಿದೆ. ಅವುಗಳೆಂದರೆ 1 ಋಗ್ವೇದ, 2 ಯಜುರ್ವೇದ, 3 ಸಾಮವೇದ ಮತ್ತು 4 ಅಥರ್ವವೇದವಾಗಿದೆ. ಇವುಗಳಲ್ಲದೆ ಬ್ರಾಹ್ಮಣಗಳು, ಅರಣ್ಯಕಗಳು, ಉಪನಿಷತ್ತುಗಳು, ಪುರಾಣಗಳು, ಸ್ಮೃತಿಗಳು, ಸೂತ್ರಗಳು, ದರ್ಶನಗಳು, ವೇದಾಂಗಗಳು, ಉಪವೇದಗಳು ಮತ್ತು ಮಹಾಕಾವ್ಯಗಳು ಇವೆಲ್ಲ ಸಾಹಿತ್ಯಿಕ ಕೊಡುಗೆಗಳನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಈ ಒಂದು ಪೂರ್ವ ವೇದ ಕಾಲದ ಸಂಸ್ಕೃತಿಯ ರಾಜಕೀಯ ಕೊಡುಗೆಗಳು ಅಥವಾ ರಾಜಕೀಯ ವ್ಯವಸ್ಥೆ ಯಾವ ತೆರನಾಗಿತ್ತು ಅಂತ ನಾವು ನೋಡಿದಾಗ, 1 ಬುಡಕಟ್ಟು, 2 ರಾಜನ್, 3 ಅಧಿಕಾರ ವರ್ಗ, 4 ಸಭಾ ಮತ್ತು ಸಮಿತಿ, 5 ನ್ಯಾಯಾಂಗ ಮತ್ತು 6 ಸೈನ್ಯ ಆಡಳಿತವಾಗಿದ್ದು, ಈ ಒಂದು ರಾಜಕೀಯ ವ್ಯವಸ್ಥೆ ಯಾವ ತೆರನಾಗಿತ್ತು ಎಂಬುದನ್ನು ಅಧ್ಯಯನ ಮಾಡುವುದರ ಜೊತೆಗೆ ಈ ಒಂದು ಪೂರ್ವ ವೇದ ಕಾಲದ ಸಂಸ್ಕೃತಿಯ ಆರ್ಥಿಕ ಕೊಡುಗೆಗಳು ಅಥವಾ ಆರ್ಥಿಕ ಜೀವನ ಯಾವ ತೆರನಾಗಿತ್ತು ಅಂತ ನೋಡಿದಾಗ, 1 ಕೃಷಿ, 2 ಪಶು ಸಂಗೋಪನೆ, 3 ಕೈಗಾರಿಕೆಗಳು, 4 ವ್ಯಾಪಾರ ಮತ್ತು ವಾಣಿಜ್ಯ. ಈ ಒಂದು ಆರ್ಥಿಕ ಕೊಡುಗೆಗಳು ಈ ಒಂದು ಪೂರ್ವ ವೇದ ಕಾಲದ ಸಂಸ್ಕೃತಿಯಲ್ಲಿ ಯಾವ ತೆರನಾಗಿದ್ದವು ಎಂಬುದನ್ನು ಅಧ್ಯಯನ ಮಾಡಬೇಕು. ಇನ್ನು ಸಾಮಾಜಿಕ ಕೊಡುಗೆಗಳು ಅಥವಾ ಅವರ ಸಾಮಾಜಿಕ ಜೀವನ ಯಾವ ತೆರನಾಗಿತ್ತು ಅಂತ ನೋಡಿದಾಗ, ಇದರಲ್ಲಿ ಕುಟುಂಬ, ವಿವಾಹ, ಸ್ತ್ರೀಯರ ಸ್ಥಾನಮಾನ, ಆಹಾರ ಮತ್ತು ಪಾನೀಯಗಳು, ಉಡುಪು ಮತ್ತು ಆಭರಣಗಳು, ಕ್ರೀಡೆ ಮತ್ತು ವಿನೋದ ಹಾಗೂ ಜಾತಿ ಪದ್ಧತಿ ಮತ್ತು ಆಶ್ರಮಗಳು ಯಾವ ತೆರನಾಗಿದ್ದವು ಎಂಬುದನ್ನು ಅಭ್ಯಾಸ ಮಾಡಬೇಕು. ಇನ್ನು ಕೊನೆಯದಾಗಿ ಈ ಒಂದು ಪೂರ್ವ ವೇದ ಕಾಲದ ಸಂಸ್ಕೃತಿಯ ಧಾರ್ಮಿಕ ಕೊಡುಗೆಗಳು ಅಥವಾ ಅವರ ಧಾರ್ಮಿಕ ಜೀವನ ಯಾವ ತೆರನಾಗಿತ್ತು ಅಂತ ನಾವು ನೋಡಿದಾಗ, ಇದರಲ್ಲಿ 1 ಪ್ರಕೃತಿ ಆರಾಧನೆ, 2 ಧಾರ್ಮಿಕ ಆಚರಣೆಗಳು ಹಾಗೂ 3 ಕಲೆ ಮತ್ತು ವಿಜ್ಞಾನ. ಈ ಎಲ್ಲ ಅಂಶಗಳನ್ನು ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕು. ಇನ್ನು ಇದೇ ಘಟಕದ ಕೊನೆಯ ಅಧ್ಯಾಯ 9 ಉತ್ತರ ವೇದ ಕಾಲದ ಸಂಸ್ಕೃತಿ ಮತ್ತು ಸಾಂಸ್ಕೃತಿಕ ಕೊಡುಗೆಗಳು ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಈ ಒಂದು ಉತ್ತರ ವೇದ ಕಾಲದ ಸಂಸ್ಕೃತಿಯ ಸಾಹಿತ್ಯ, ರಾಜಕೀಯ, ಆರ್ಥಿಕ, ಸಾಮಾಜಿಕ ಮತ್ತು ಧಾರ್ಮಿಕ ಕೊಡುಗೆಗಳು ಏನು ಎಂಬುದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕಾಗುತ್ತದೆ. ಅಂದ ಮೇಲೆ ಸಾಹಿತ್ಯಿಕ ಕೊಡುಗೆಗಳು ಯಾವುವು ಅಂತ ನಾವು ನೋಡಿದಾಗ, 1 ಅಂಕಗಣಿತ, ರೇಖಾಗಣಿತ, ಬೀಜಗಣಿತ, ಜ್ಯೋತಿಷ್ಯ ಶಾಸ್ತ್ರ, ಖಗೋಳಶಾಸ್ತ್ರಗಳು ಈ ಒಂದು ಉತ್ತರ ವೇದ ಕಾಲದ ಸಂಸ್ಕೃತಿಯಲ್ಲಿ ಪ್ರಗತಿ ಹೊಂದಿದವು ಎಂದು ತಿಳಿದು ಬರುತ್ತದೆ. ಇನ್ನು 2ನೇ ಸಾಹಿತ್ಯಿಕ ಕೊಡುಗೆ ಎಂದರೆ ವರ್ಷ, ತಿಂಗಳು, ವಾರ, ದಿನ ಮತ್ತು ಋತುಮಾನಗಳನ್ನು ತಿಳಿಸುವಂಥ ಪಂಚಾಂಗವು ಈ ಒಂದು ಉತ್ತರ ವೇದ ಕಾಲದ ಸಂಸ್ಕೃತಿಯಲ್ಲಿ ಸಿದ್ಧವಾಯಿತು. ಇನ್ನು ರಾಜಕೀಯ ಕೊಡುಗೆಗಳನ್ನು ನೋಡಿದಾಗ, ಇದರಲ್ಲಿ
ಹೊಸ ರಾಜ್ಯಗಳ ಉದಯ, ರಾಜ, ಅಧಿಕಾರಗಳು ಮತ್ತು ನ್ಯಾಯಾಂಗಗಳು ಅಂತ ಇದ್ದರೆ, ಇವರ ಆರ್ಥಿಕ ಕೊಡುಗೆಗಳು ಅಥವಾ ಇವರ ಆರ್ಥಿಕ ಜೀವನದಲ್ಲಿ 1. ನಗರಗಳು ಮತ್ತು ನಗರ ಜೀವನಕ್ಕೆ ಪ್ರಾಧಾನ್ಯತೆ. 2. ವೃತ್ತಿಗಳು ಮತ್ತು ವೃತ್ತಿ ಸಂಘಗಳು ಹುಟ್ಟಿಕೊಂಡವು. 3. ಕೃಷಿ ಬೆಳವಣಿಗೆಯಲ್ಲಿ ಸುಧಾರಣೆಗಳು. 4. ಲೋಹಗಳು ಮತ್ತು 5. ವ್ಯಾಪಾರಗಳು ಆಗಿದ್ದು, ಸಾಮಾಜಿಕ ಕೊಡುಗೆಗಳು ಅಥವಾ ಸಾಮಾಜಿಕ ಜೀವನದಲ್ಲಿ ಇರುತ್ತಿರುವಂಥ ಅಂಶಗಳೆಂದರೆ 1. ಜಾತಿ ಪದ್ಧತಿ. 2. ಆಶ್ರಮ ವ್ಯವಸ್ಥೆ. 3. ಕುಟುಂಬ. 4. ಸ್ತ್ರೀಯರ ಸ್ಥಾನಮಾನ ಮತ್ತು 5. ವಿವಾಹವಾಗಿದ್ದು, ಇನ್ನು ಕೊನೆಯದಾಗಿ ಈ ಒಂದು ಉತ್ತರ ವೇದಕಾಲದ ಸಂಸ್ಕೃತಿಯ ಧಾರ್ಮಿಕ ಕೊಡುಗೆಗಳು ಏನು ಅಂತ ನಾವು ನೋಡಿದಾಗ 1. ದೇವತೆಗಳು. 2. ಧಾರ್ಮಿಕ ವಿಧಿಗಳು ಮತ್ತು 3. ತಂತ್ರಜ್ಞಾನ ಮತ್ತು ಸಂಸ್ಕಾರಗಳು. ಈ ಒಂದು ಅಂಶಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ಕೊನೆಯದಾಗಿ ಈ ಒಂದು ಉತ್ತರ ವೇದಕಾಲದ ಸಂಸ್ಕೃತಿಯ ಶಿಕ್ಷಣ ಮತ್ತು ವಿಜ್ಞಾನ ಯಾವ ತೆರನಾಗಿತ್ತು ಎಂಬುದನ್ನು ಸಹ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಘಟಕ 4 ಪ್ರಾಚೀನ ಭಾರತದಲ್ಲಿ ರಾಜ್ಯ ರಚನೆ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಮೊದಲ ಅಧ್ಯಾಯ 10 ಮೌರ್ಯರ ಪೂರ್ವ ಇತಿಹಾಸ ಅಂತ ಇದ್ದು, ಇದರಲ್ಲಿ ಗಣರಾಜ್ಯಗಳು ಮತ್ತು ಪ್ರಾಚೀನ ಭಾರತದಲ್ಲಿ 16 ಮಹಾಜನಪದಗಳು ಈ ಒಂದು ವಿಷಯವನ್ನು ಅಧ್ಯಯನ ಮಾಡಬೇಕು. ಅಂದ ಮೇಲೆ ಈ ಒಂದು ಗಣರಾಜ್ಯಗಳು 20 ಗಣರಾಜ್ಯಗಳನ್ನು ಹೊಂದಿದ್ದವು ಎಂದು ಈ ಒಂದು ಬೌದ್ಧ ಸಾಹಿತ್ಯವು ಉಲ್ಲೇಖಿಸುತ್ತದೆ. ಅವುಗಳಲ್ಲಿ ಪ್ರಮುಖವಾದವುಗಳು ಈ ಒಂದು 4 ಗಣರಾಜ್ಯಗಳು ಆಗಿವೆ. ಇನ್ನು 16 ಮಹಾಜನಪದಗಳು ಎಂದರೆ ಈ ಒಂದು ಮೌರ್ಯರ ಪೂರ್ವ ಇತಿಹಾಸ ಕಾಲದಲ್ಲಿ ಇದ್ದಂಥ 16 ಮಹಾಜನಪದಗಳನ್ನು ನಾವು ಇಲ್ಲಿ ನೋಡಬಹುದು. ಅಲ್ಲದೆ ಈ ಒಂದು ಅಧ್ಯಾಯದಲ್ಲಿ ಈ ಒಂದು ಮಹಾಜನಪದ ಮತ್ತು ಗಣರಾಜ್ಯಗಳ ಕೊಡುಗೆಗಳು ಏನು ಅಂತ ಅಧ್ಯಯನ ಮಾಡಬೇಕು. ಈ ಒಂದು ಕೊಡುಗೆಗಳಲ್ಲಿ ಅವರ ಸಾಮಾಜಿಕ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಮತ್ತು ಧಾರ್ಮಿಕ ಪರಿಸ್ಥಿತಿ ಯಾವ ತೆರನಾಗಿತ್ತು ಎಂಬುದರ ಬಗ್ಗೆ ಅಧ್ಯಯನ ಮಾಡುವುದರ ಜೊತೆಗೆ ಗಣರಾಜ್ಯಗಳ ಅವನತಿಗೆ ಕಾರಣಗಳು ಏನು ಎಂಬುದನ್ನು ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕು. ಇನ್ನು ಅಧ್ಯಾಯ 11 ಜೈನ ಮತ್ತು ಬೌದ್ಧ ಧರ್ಮಗಳ ಉದಯ ಅಂತ ಟೈಟಲನ್ನು ಹೊಂದಿದ್ದು, ಈ ಒಂದು ಅಧ್ಯಾಯದಲ್ಲಿ ಹೊಸ ಧರ್ಮಗಳ ಉದಯಕ್ಕೆ ಕಾರಣಗಳು ಆದಂಥ ಸಾಮಾಜಿಕ ಕಾರಣಗಳು ಮತ್ತು ಧಾರ್ಮಿಕ ಕಾರಣಗಳನ್ನು ಅಧ್ಯಯನ ಮಾಡಬೇಕು. ಅಲ್ಲದೆ ಮಹಾವೀರ ಮತ್ತು ಗೌತಮ ಬುದ್ಧನ ಜೀವನ ಮತ್ತು ಅವರ ಬೋಧನೆಗಳು ಏನಾಗಿದ್ದವು ಎಂಬುದನ್ನು ಅಧ್ಯಯನ ಮಾಡಬೇಕು. ಅಂದರೆ ಇಲ್ಲಿ ಮಹಾವೀರನ ಜೀವನವನ್ನು ಅಧ್ಯಯನ ಮಾಡುವುದರ ಜೊತೆಗೆ ಅವರ ಬೋಧನೆಗಳು ಆದಂಥ ತ್ರಿರತ್ನಗಳು, ಪಂಚವೃತಗಳು, ಅಹಿಂಸೆ ಮತ್ತು ಅನಿವಾರ್ಯ ಹಿಂಸೆಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಮತ್ತು ಗೌತಮ ಬುದ್ಧನ ಜೀವನವನ್ನು ಅಧ್ಯಯನ ಮಾಡುವುದರ ಜೊತೆಗೆ ಅವನ ಬೋಧನೆಗಳು ಆದಂಥ 4 ಶ್ರೇಷ್ಠ ಸತ್ಯಗಳು, ಅಷ್ಟಾಂಗ ಮಾರ್ಗಗಳು ಮತ್ತು ಪಂಚಶೀಲ ತತ್ವಗಳ ಬಗ್ಗೆ ಅಭ್ಯಾಸ ಮಾಡಬೇಕು. ಅಲ್ಲದೆ ಈ ಒಂದು ಅಧ್ಯಾಯದಲ್ಲಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮದ ಹರಡುವಿಕೆ ಮತ್ತು ಅವನತಿಗೆ ಕಾರಣಗಳು ಏನು ಎಂಬುದನ್ನು ಅಧ್ಯಯನ ಮಾಡಬೇಕು. ಅಂದ ಮೇಲೆ ಇಲ್ಲಿ ಮೊದಲಿಗೆ ಈ ಒಂದು ಜೈನ ಧರ್ಮ ಹರಡುವಿಕೆಗೆ ಕಾರಣಗಳು ಏನು ಅಂತ ನಾವು ನೋಡಿದಾಗ 1. ಉತ್ತರ ಭಾರತದಲ್ಲಿ ಪ್ರಸಾರ. 2. ದಕ್ಷಿಣ ಭಾರತದಲ್ಲಿ ಪ್ರಸಾರ. 3. ರಾಜಾಶ್ರಯ. 4. ಜೈನ ಮಹಾಸಭೆಗಳು ಮತ್ತು 5. ಜೈನ ಪಂಥಗಳು ಆಗಿವೆ. ಇನ್ನು ಈ ಒಂದು ಜೈನ ಧರ್ಮ ಅವನತಿಗೆ ಕಾರಣವಾದಂಥ ಈ 7 ಕಾರಣಗಳನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಬೌದ್ಧ ಧರ್ಮದ ಹರಡುವಿಕೆಗೆ ಕಾರಣಗಳು ಏನು ಅಂತ ನಾವು ನೋಡಿದಾಗ ಬೌದ್ಧ ಸಮ್ಮೇಳನಗಳು, ಬುದ್ಧನ ವ್ಯಕ್ತಿತ್ವ, ಪಾಲಿ ಭಾಷೆ, ಸರಳ ತತ್ವಗಳು, ರಾಜಾಶ್ರಯ, ಧರ್ಮ ಮಹಾಮಾತ್ರರ ಪಾತ್ರ, ಸರ್ವ ಸಮಾನತೆ, ಬೌದ್ಧ ಸಾಹಿತ್ಯ, ಬೌದ್ಧ ಭಿಕ್ಷುಗಳ ಪಾತ್ರ ಮತ್ತು ಬೌದ್ಧ ಸಂಘಗಳ ಪಾತ್ರ ಇವುಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಇನ್ನು ಈ ಒಂದು ಬೌದ್ಧ ಧರ್ಮದ ಅವನತಿಗೆ ಕಾರಣಗಳು ಆದಂಥ 10 ಕಾರಣಗಳನ್ನು ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕು. ಕೊನೆಯದಾಗಿ ಜೈನ ಧರ್ಮದ ಮತ್ತು ಬೌದ್ಧ ಧರ್ಮದ ಕೊಡುಗೆಗಳು ಆದಂಥ ಸಾಹಿತ್ಯ ಮತ್ತು ಶಿಕ್ಷಣ, ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕು.
ಈ ಘಟಕದ ಕೊನೆಯ ಅಧ್ಯಾಯ 12 ಮೌರ್ಯ ಸಾಮ್ರಾಜ್ಯ ಅಂತ ಇದ್ದು, ಈ ಒಂದು ಅಧ್ಯಾಯದಲ್ಲಿ ಮೌರ್ಯ ಸಾಮ್ರಾಜ್ಯದ ಮೂಲಾಧಾರಗಳು, ಆರಂಭಿಕ ಅರಸರು, ಚಂದ್ರಗುಪ್ತ ಮೌರ್ಯ, ಈ ಒಂದು ಚಂದ್ರಗುಪ್ತ ಮೌರ್ಯನ ಆಡಳಿತ ಮತ್ತು ಅವನ ಸಾಧನೆಗಳನ್ನು ಅಧ್ಯಯನ ಮಾಡಬೇಕು. ಹಾಗೂ ಅಶೋಕನ ಬಗ್ಗೆ ಅಧ್ಯಯನ ಮಾಡುವುದರ ಜೊತೆಗೆ ಅಶೋಕನ ಕಳಿಂಗ ಯುದ್ಧದ ಬಗ್ಗೆ, ಜೊತೆಗೆ ಅಶೋಕನ ಬೌದ್ಧ ಧರ್ಮ ಸಮ್ಮೇಳನ, ಅಶೋಕನ ಧರ್ಮ ಯಾವ ತರನಾಗಿತ್ತು ಎಂಬುದರ ಬಗ್ಗೆ ಅಧ್ಯಯನ ಮಾಡುವುದರ ಜೊತೆಗೆ ಮೌರ್ಯರ ಕಲೆ ಮತ್ತು ವಾಸ್ತುಶಿಲ್ಪದ ಬೆಳವಣಿಗೆ ಯಾವ ತರನಾಗಿತ್ತು ಎಂಬುದನ್ನು ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕು. ಇದೇ ಅಧ್ಯಾಯದಲ್ಲಿ ಅಶೋಕನ ಶಾಸನಗಳು ಅಂತ ಇದ್ದು, ಈ ಒಂದು ಅಶೋಕನ 8 ಪ್ರಮುಖ ಶಾಸನಗಳ ಬಗ್ಗೆ ಅಧ್ಯಯನ ಮಾಡುವುದರ ಜೊತೆಗೆ ಕೊನೆಯದಾಗಿ ಈ ಒಂದು ಮೌರ್ಯ ಸಾಮ್ರಾಜ್ಯವು ಧರ್ಮ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಯಾವ ತೆರನಾದ ಕೊಡುಗೆಗಳನ್ನು ನೀಡಿದೆ ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. ಇನ್ನು ಘಟಕ 5 ಮೌರ್ಯರ ನಂತರದ ಅವಧಿ ಅಥವಾ ಬದಲಾಗುತ್ತಿರುವ ರಾಜಕೀಯ ರಚನೆಗಳು ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಅಧ್ಯಾಯ 13 ಕುಶಾನರು ಅಂತ ಇದ್ದು, ಇದರಲ್ಲಿ ಕುಶಾನರ ರಾಜಕೀಯ ಇತಿಹಾಸ ಹಾಗೂ ಕನಿಷ್ಕ ಮತ್ತು ಸಾಂಸ್ಕೃತಿಕ ಕೊಡುಗೆಗಳನ್ನು ಅಧ್ಯಯನ ಮಾಡಬೇಕು. ಅಂದ ಮೇಲೆ ಆ ಒಂದು ಸಾಂಸ್ಕೃತಿಕ ಕೊಡುಗೆಗಳು ಎಂದರೆ 1 ಬೌದ್ಧ ಧರ್ಮಕ್ಕೆ ಪ್ರೋತ್ಸಾಹ, 2 ಪರಧರ್ಮ ಸಹಿಷ್ಣುತೆ, 3 ಸಾಹಿತ್ಯ ಅಭಿವೃದ್ಧಿ ಹಾಗೂ 4 ಗಾಂಧಾರ ಕಲೆ ಮತ್ತು ವಾಸ್ತುಶಿಲ್ಪಗಳು ಆಗಿವೆ. ಅಧ್ಯಾಯ 14 ಶಾತವಾಹನರು ಅಂತ ಇದ್ದು, ಇದರಲ್ಲಿ ಶಾತವಾಹನರ ಮೂಲ ಅಂದರೆ ಕರ್ನಾಟಕ ಮೂಲ, ಮಹಾರಾಷ್ಟ್ರ ಮೂಲ ಮತ್ತು ಆಂಧ್ರ ಪ್ರದೇಶ ಮೂಲಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಅಲ್ಲದೆ ಆರಂಭಿಕ ಆಡಳಿತಗಾರರು ಆದಂಥ ಸಿಮುಖ 1ನೇ ಶಾತಕರ್ಣಿ, 2ನೇ ಶಾತಕರ್ಣಿ ಮತ್ತು ಹಾಲನ ಬಗ್ಗೆ ಅಧ್ಯಯನ ಮಾಡುವುದರ ಜೊತೆಗೆ ಗೌತಮಿಪುತ್ರ ಶಾತಕರ್ಣಿ ಇವನ ಬಗ್ಗೆ ಅಧ್ಯಯನ ಮಾಡಬೇಕು. ಕೊನೆಯದಾಗಿ ಧರ್ಮ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಶಾತವಾಹನರ ಕೊಡುಗೆಗಳು ಯಾವ ತೆರನಾಗಿದ್ದವು ಎಂಬುದನ್ನು ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕು. ಇನ್ನು ಕೊನೆಯ ಘಟಕದ ಕೊನೆಯ ಅಧ್ಯಾಯ 15 ನಕ್ಷೆಯ ಅಧ್ಯಯನ ಇದ್ದು, ಇದರಲ್ಲಿ ಹರಪ್ಪನ ನಾಗರಿಕತೆಯ ಪ್ರಮುಖ ನಗರಗಳನ್ನು ಗುರುತಿಸಿ ಮತ್ತು ಅವುಗಳ ಐತಿಹಾಸಿಕ ಪ್ರಾಮುಖ್ಯತೆಯ ಕುರಿತು ಬರೆಯುವುದು ಆಗಿದೆ. ಅಂದರೆ ಪರೀಕ್ಷೆಯಲ್ಲಿ ನಿಮಗೆ ಕೊಟ್ಟಂಥ ಭಾರತದ ನಕ್ಷೆಯಲ್ಲಿ ಹರಪ್ಪನ ನಾಗರಿಕತೆಯ ಪ್ರಮುಖ ನಗರಗಳನ್ನು ಗುರುತಿಸಿ ಅವುಗಳ ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಬರೆಯಬೇಕು. ಇನ್ನು 2ನೇ ನಕ್ಷೆ ಅಧ್ಯಯನ ಭಾರತದಲ್ಲಿ ಕಂಡುಬರುವ ಅಶೋಕನ ಶಾಸನಗಳ ಪ್ರಮುಖ ಸ್ಥಳಗಳನ್ನು ಗುರುತಿಸಿ ಮತ್ತು ಅವುಗಳ ಬಗ್ಗೆ ಸಂಕ್ಷಿಪ್ತ ಟಿಪ್ಪಣಿ ಬರೆಯುವುದು ಆಗಿದೆ. ಇದು ಸಹ ಪರೀಕ್ಷೆಯಲ್ಲಿ ಕೊಟ್ಟಂಥ ಭಾರತದ ನಕ್ಷೆಯಲ್ಲಿ ಅಶೋಕನ ಶಾಸನಗಳ ಪ್ರಮುಖ ಸ್ಥಳಗಳನ್ನು ಗುರುತಿಸಿ ಅವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಟಿಪ್ಪಣಿಯನ್ನು ಬರೆಯಬೇಕು. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳು ಇಲ್ಲಿವೆ. ಅಲ್ಲದೆ ಈ ಒಂದು ಪಠ್ಯಕ್ರಮಕ್ಕೆ ಅನುಸಾರವಾಗಿ ಇರುತ್ತಿರುವಂಥ ಕನ್ನಡ ಮಾಧ್ಯಮದ ಪುಸ್ತಕ ಡಾಕ್ಟರ್ ವಿ ಕೆ ದ್ಯಾಮನಗೌಡರು ಬರೆದಂಥ ಭಾರತದ ಇತಿಹಾಸ, ಈ ಒಂದು ಪುಸ್ತಕವನ್ನು ಓದಿ ತಿಳಿದುಕೊಳ್ಳಬಹುದು. ಕೊನೆಯದಾಗಿ ಈ ಒಂದು ಪತ್ರಿಕೆಯ ಆಂತರಿಕ ಅಂಕಗಳನ್ನು ನೋಡಿದಾಗ ಪ್ರತಿ ಟೆಸ್ಟಿಗೆ 5 ಅಂಕಗಳಂತೆ 2 ಟೆಸ್ಟಿಗೆ 10 ಅಂಕಗಳು ಆಗಿದ್ದು, ಅಸೈನ್ಮೆಂಟಿಗೆ 10 ಅಂಕಗಳು, ಒಟ್ಟು 20 ಆಂತರಿಕ ಅಂಕಗಳನ್ನು ಹೊಂದಿರುವಂಥ ಪತ್ರಿಕೆ ಇದಾಗಿದ್ದು, ಮುಂದಿನ ಕ್ಲಾಸಿನೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.